ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮಗ ಗೈಸ್, ಬಿಗ್ ಬಾಸ್ ನವರು ಈಗಷ್ಟೇನೆ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಪ್ರೋಮೋ ನೋಡಿದ್ಮೇಲೆ ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ, ಇದು ಗುರು ಆಕ್ಚುಲಿ ಬಿಗ್ ಬಾಸ್ ಕಂಟೆಂಟ್ ಅಂದ್ರೆ ಎಲ್ಲರೂ ಡಿಸೈಡ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಸುದೀಪ್ ಅಣ್ಣ ಯಾವಾಗ ಒಂದು ಮೋಟಿವೇಶನ್ ಮಾಡೋದ್ರು, ನಾವು ಪ್ರೂವ್ ಮಾಡ್ಕೋಬೇಕು ಅಷ್ಟೇ. ಅದು ಜಗಳ ಆಡ್ತೀವೋ, ಹೊಡಿತೀವೋ, ಒಡ್ಸ್ಕೊಳ್ತೀವೋ, ಒಟ್ಟಿಗೆ ಜನಗಳ ಕಣ್ಣಿಗೆ ಕಾಣಿಸ್ಬೇಕು, ಕಿತ್ತಾಡ್ಬೇಕು. ಇಷ್ಟು ದಿನ ಈ ಮೆಟೀರಿಯಲ್ ಎಲ್ಲಿತ್ತು ಅನ್ಕೊಂಡಿದ್ದೆ ನಾನು ಒಂದು ವಾರ. ಸೊ ಇನ್ಮೇಲೆ ಸಿಗುತ್ತೆ. ಅಂಡ್ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದನ್ನ ಪಕ್ಕ ಕೊಡೋದಿಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. ನಾನು ಅನ್ಕೊಂಡಿದ್ದೆ ಹುಡುಗಿರಲ್ಲಿ ಸ್ವಲ್ಪ ವೀಕ್ ಇದಾರೆ ಗುರು, ಅವ್ರು ಏನು ಮನೆಗೆ ಹೋಗ್ತಾರೆ ಅಂತ. ಅವ್ರು ಮನೆಗೆ ಹೋಗಲ್ಲ ಗುರು, ಮೇಕ್ದವ್ರನ್ನ ಮನೆಗೆ ಕಳಿಸ್ಬೇಕಂತಾನೆ ರೆಡಿಯಾಗಿ ನಿಂತಿರೋರ್ ತರ ಕಾಣಿಸ್ತಿದಾರೆ. ಸೊ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಈ ಪ್ರೋಮೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರೋಮೋ ನೋಡ್ಕೊಂಬಂದೆ. ತುಂಬಾ ಉಲ್ಲಂಘನೆ ಆಗ್ತಾ ಇದೆ, ಪ್ರತಿಯೊಂದು ಖಂಡಿಸ್ತಾ ಇದೀವಿ. ಯಾರು ಕಿಚನ್ ಒಳಗಡೆ ಅಲೌಡ್ ಇಲ್ಲ. ಅರಸಿಯರ ಸೇವೆ ಮಾಡದೇ ಇರುವಂತ ಸೇವಕರಿಗೆ ನಾವ್ ಯಾಕೆ ಊಟ ಕೊಡ್ಬೇಕು? ಮರ್ಯಾದೆ ಇಲ್ಲ. ನಾವ್ ಯಾವನ ಹತ್ರ ಏನ್ ಹೇಳಿಸ್ಕೊಳ್ಳೋದಲ್ಲಿ? ಕಪ್ಪೆಗಳು ಒಟಗುಟ್ಟುವೆಡೆ ಮೌನವೇ ಲೇಸಿ. ಕೋತಿನ್ ಕುಣಿಸೋದು ಗೊತ್ತು ನಮ್ಗೆ. ಉಲ್ಲಂಘನೆ ಮಾಡಿದಲ್ದೆ ಇವಾಗ ಕಾಂಚಲಿ ಗೈಸ್, ಪ್ರೋಮೋ ನೋಡಿದ್ರಲ್ಲ, ಏನ್ ಅನ್ನಿಸ್ತಿದೆ? ಖುಷಿ ಆಗ್ತಿದ್ಯಾ? ಹಾಗಿರುತ್ತೆ ಪಕ್ಕ. ನಮಗೂ ಇದೆ ಅಲ್ವಾ ಬೇಕಾಗಿರೋದು, ಜಗಳ, ಗುದ್ದಾಟ, ಕಿತ್ತಾಟ, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು. ಸೊ ನಾವ್ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ಇದನ್ನೇ ಬಿಗ್ ಬಾಸ್ ಇಂದ ಎಕ್ಸ್ಪೆಕ್ಟ್ ಮಾಡೋದು. ಸೊ ಅವರು ಅದನ್ನೇ ಕೊಡೋದು. ಅದನ್ನ ಬಿಟ್ಟು ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡು ಒಂದೊಳ್ಳೆ ಗೇಮು, ಟಾಸ್ಕು ಈ ತರ ಯಾವ್ದೋ ತಗೊಂಡು ಹೋಗೋದಿಲ್ಲ. ಸೊ ನಾವ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದನ್ನೇ ಅವರು ರೆಡಿ ಮಾಡಿ ಕೊಡ್ತಾರೆ. ಸೊ ಗೈಸ್, ನನಗೆ ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಯಾಕೆ ಇವರೆಲ್ಲ ಈ ತರ ಆಡ್ತಿದ್ದಾರೆ? ನಾನೇನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇನೆ? ಇಲ್ಲಿ ಕುತ್ಕೊಂಡು ಮಾತಾಡೋದು ಸುಲಭ, ಬಟ್ ಒಳಗೋಗಿ ಆ ವಾತಾವರಣ ಹಂಗಿರುತ್ತೆ, ಆಡೋದಿಕ್ಕೆ ಜಗಳ ಆಡ್ಲೇಬೇಕು ಅಂತ ಅನ್ಸುತ್ತೆ. ಸೊ ನಿಮ್ಗೇನ್ ಅನ್ಸುತ್ತೆ ಗೈಸ್? ಬಿಗ್ ಬಾಸ್ ಅಂದ್ರೆ ಜಗಳ ಆಡ್ಲೇಬೇಕಾ? ವಿತೌಟ್ ಜಗಳ ಬಿಗ್ ಬಾಸ್ ನಡೆಯೋದಿಲ್ವಾ? ನಡೆಸೋಕೆ ಆಗೋದಿಲ್ವಾ? ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಅಂಡ್ ಇವತ್ತಿನ ಎಪಿಸೋಡ್ನ ನೋಡಿ ನಾನು ನೋಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.